ನನ್ನ ಫ್ರೆಂಡ್ಸ್ಗೆ ಟ್ರೀಟ್ ಕೊಡ್ಸಕ್ಕೆ ಹೋಗ್ತಿದ್ದೀನಿ. ಈಗ ಇಲ್ಲಿ ಆಶಿಕಾ ಇಲ್ಲಿ ನನ್ನ ಜೊತೆನೇ ಬರ್ತಿದ್ದಾಳೆ. ನಾವು ಸೆಲೆಕ್ಟ್ ಮಾಡಿದ್ದು ಹೋಗ್ಬೇಕಾಗಿದ್ದಂಥ ರೆಸ್ಟೋ ಬಾರ್ ಕ್ಲೋಸ್ ಆಗಿಬಿಟ್ಟಿತ್ತು. ಇಲ್ಲೂ ಕೂಡ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ಕೊರಿಯನ್ ಗಾರ್ಲಿಕ್ ಬನ್ ಆರ್ ಸಮಥಿಂಗ್ ಏನೋ ಆರ್ಡರ್ ಮಾಡಿದ್ವಿ. ಗೇಮ್ಸ್ ಆಡಿದ್ವಿ ಸುಮ್ಮನೆ ಹಂಗೆ. ಅವಳು ಕಟ್ ಮಾಡಿಸ್ತಾಳೆ, ಅದು ನಂಗೆ ಗೊತ್ತಿತ್ತು. ನಮ್ಮಿಬ್ರು ಮಧ್ಯ ಒಂದು ಜಲಸ್ ಅನ್ನೋದಾಗಿರ್ಬೋದು ಏನೂ ಇಲ್ಲ. ಇಲ್ಲಿ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅದನ್ನ ಇದು ತೋರಿಸುತ್ತೆ, ಪೋರ್ಟ್ರೇ ಮಾಡುತ್ತೆ. ಇಯರಿಂಗ್ ಕೊಟ್ಟಿದ್ದಾಳೆ. ಅವಳು ಕೊಟ್ಟಿದ ತಕ್ಷಣ ನಂಗೆ ಅಳ್ಳುನೇ ಬರಂಗ ಹೋಗ್ಬಿಡ್ತು. ಚಾಕ್ಲೇಟ್ ಕೂಡ ಕೊಟ್ಟಿದ್ದಾಳೆ. ಸೊ ಇಷ್ಟು ಗಿಫ್ಟ್ಸ್ ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು. ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ಗೆ ಟ್ರೀಟ್ ಕೊಡ್ಸಕ್ಕೆ ಹೋಗ್ತಿದ್ದೀನಿ. ಬಿಕಾಸ್ ನನ್ನ ಬರ್ಡೇ ಟ್ರೀಟ್, ಇನ್ನೂ ನನ್ನ ಬರ್ಡೇ ಬಂದಿಲ್ಲ, ಇನ್ನೂ 3 days ಇದೆ. ಬಟ್ ಇವಾಗೇ ಕೊಡಿಸ್ತಾ ಇದ್ದೀನಿ ಬಿಕಾಸ್ ಅವ್ರು ಜಾಬ್ಗೆಲ್ಲ ಹೋಗ್ತಾರೆ, ಅವ್ರಿಗೆ ಫ್ರೀ ಇರಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ವೀಕ್ ಆಫ್ ಇದ್ದಾಗ ಕೊಡ್ಸೋಣ ಅಂತ ಅಂದ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಆಶಿಕಾ ಇಲ್ಲಿ ನನ್ನ ಜೊತೆನೇ ಬರ್ತಿದ್ದಾಳೆ. ಹಾಯ್ ಮಾಡು ಆಶಿಕಾ. ಆಮೇಲೆ ಇನ್ನು ಒಬ್ಳು ಆಗಲೇ ಹೋಗ್ಬಿಟ್ಟಿದ್ದಾಳೆ, ಪಾಪ ರೀಚ್ ಆಗಿದ್ದಾಳೆ. ನಾವು ಹೋಗೋ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಯಾಕಂತಂದರೆ ನಮ್ಮ ರಿಲೇಟಿವ್ದು ಒಂದು ಫಂಕ್ಷನ್ ಇತ್ತು. ಸೊ ನಿತಿನ್ನು ಫ್ಯಾಮಿಲಿನೆಲ್ಲ ಆ ಫಂಕ್ಷನ್ಗೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಬಂದು ಮನೆಗೆ ಬಿಟ್ಟು ಆಮೇಲೆ ನನ್ನ ಕರ್ಕೊಂಡೋದ್ರು. ಸೊ ಅದಕ್ಕೋಸ್ಕರ ಲೇಟ್ ಆಗೋಯಿತು. ಆ್ಯಂಡ್ ಅಲ್ಲಿ ಹೋದರೆ ನಾವು ಸೆಲೆಕ್ಟ್ ಮಾಡಿದ್ದು ಹೋಗ್ಬೇಕಾಗಿದ್ದಂಥ ರೆಸ್ಟೋ ಬಾರ್ ಕ್ಲೋಸ್ ಆಗಿಬಿಟ್ಟಿತ್ತು. ನಮ್ಗೆ ಅದು ಗೊತ್ತೂ ಇರಲಿಲ್ಲ. ಗೂಗಲಲ್ಲಿ ನೋಡಿದ್ರೆ ಓಪನ್ ಅಂತ ಇತ್ತು, ಆಮೇಲೆ ಅಲ್ಲಿ ಹೋದರೆ ಕ್ಲೋಸ್ ಅಂತ ಆಗಿತ್ತು. ಅವ್ನು ಮತ್ತೆ ಗೂಗಲ್ ಸರ್ಚ್ ಮಾಡಿ ರಿಸರ್ವ್ ಟೇಬಲ್ ಅಂತ ಕೊಟ್ಟರೆ ಆವಾಗ ಅಲ್ಲಿ ಪರ್ಮನೆಂಟ್ಲಿ ಕ್ಲೋಸ್ಡ್ ಅಂತ ಇತ್ತು. ಸೊ ಅವಾಗ ಬೇಜಾರಾಗೋಯಿತು ನಮಗೆ. ನೆಕ್ಸ್ಟ್ ಎಲ್ಲಿ ಹೋಗೋದಂತಲೇ ಗೊತ್ತಾಗಿಲ್ಲ. ಆಮೇಲೆ ಅಲ್ಲೇ ಪಕ್ಕದಲ್ಲೇ ಕೋಕೋಬೋಲೋ ರೆಸ್ಟೋ ಬಾರ್ ಅಂತ ಇತ್ತು. ಸೊ ಆಮೇಲೆ ಅಲ್ಲಿಗೆ ಹೋದ್ವಿ. ಆ್ಯಂಡ್ ಇಲ್ಲೂ ಕೂಡ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟು ಫುಡ್ ಆರ್ಡ್ರ್ ಮಾಡಿಬಿಡೋಣ, ಅದಾದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಫುಡ್ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಹಂಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಫುಡ್ಡೆಲ್ಲ ಬಂತು. ಸೊ ಅದಕ್ಕೆ ಸರಿ ಅದೆಲ್ಲ ಸೈಡ್ಗೆ ಇಡೋಣ, ಫಸ್ಟ್ ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ತಿನ್ನೋಣ ಅಂದ್ಕೊಂಡು ಸೈಡ್ಗೆ ಇಟ್ವಿ. ಆ್ಯಂಡ್ ಅದಾದಮೇಲೆ ಕೇಕ್ ಕಟ್ ಮಾಡಿದೆ ನಾನು. ಕೇಕೆಲ್ಲ ಕಟ್ ಮಾಡಾದ್ಮೇಲೆ ಆಮೇಲೆ ಫುಡ್ ತಿನ್ನೋಣ ಅಂತೆಲ್ಲ ಎತ್ಕೊಂಡ್ವಿ. ಆ್ಯಂಡ್ ನಾನು ಫುಡ್ ಆರ್ಡ್ರ್ ಮಾಡಿದ್ದಿದ್ದು ಏನನ್ನ ಅಂದರೆ ಸ್ಟಾರ್ಟರ್ಸ್ಗೆ ಫ್ರೆಂಚ್ ಫ್ರೈಸು ನ್ಯಾಚೋಸು ಆರ್ಡ್ರ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟು ಮೇನ್ ಕೋರ್ಸ್ ಬಂದು ಲೈಕ್ ಪಾಸ್ತಾ, ರೋಟಿ, ಪನ್ನೀರ್ ಗ್ರೇವಿ ಆ್ಯಂಡ್ ಎಗ್ ಫ್ರೈಡ್ ರೈಸ್ ಇಷ್ಟು ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಕೊರಿಯನ್ ಗಾರ್ಲಿಕ್ ಬನ್ ಆರ್ ಸಮಥಿಂಗ್ ಏನೋ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಯಪ್ಪ ಅದಿಷ್ಟು ಆಯಿಲ್ ಇತ್ತು ಅಂದರೆ ಒಂಚೂರು ಇಷ್ಟ ಆಗಿಲ್ಲ. ಒಂದು ತಿನ್ನೋ ಅಷ್ಟರಲ್ಲಿ ನಮಗೊಂಥರ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ತುಂಬ ಏನೋ ಒಂಥರ ಇತ್ತು, ನಮಗೆ ಆ ಟೇಸ್ಟ್ ಇಷ್ಟ ಆಗಲಿಲ್ಲ. ಅದೊಂದು ಬೇಜಾರಾಯಿತು, ಅಯ್ಯೋ ವೇಸ್ಟ್ ಆಯ್ತಲ್ಲ ಅಂತ. ಆ್ಯಂಡ್ ನ್ಯಾಚೋಸ್ ಮಾತ್ರ ಟೇಸ್ಟ್ ಸಕ್ಕತ್ತಾಗಿತ್ತು. ಆ್ಯಂಡ್ ಪಾಸ್ತಾ ಕೂಡ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿತ್ತು. ಎಲ್ಲ ಇಷ್ಟ ಆಯಿತು. ಅದು ಕೊರಿಯನ್ ಗಾರ್ಲಿಕ್ ಬನ್ ಒಂದು ಬಿಟ್ಟು ಎಲ್ಲನೂ ನಮಗೆ ತುಂಬ ಇಷ್ಟ ಆಯಿತು. ಸೊ ಫುಡ್ಡೆಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ತೊಗೊಂಡ್ವಿ. ಅದಾದಮೇಲೆ ಗೇಮ್ಸ್ ಆಡಿದ್ವಿ ಸುಮ್ಮನೆ ಹಂಗೆ. ಗೇಮ್ಸ್ ಆಡಿ ಅದಾದಮೇಲೆ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಹೊಟ್ಟೆಲ್ಲ ಹೊರಟ್ವಿ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 6:30 ಆಗಿತ್ತು. ಬಿಕಾಸ್ ನಾವು ಬಂದಿದ್ದೆ ಇಲ್ಲಿ 2:45 ಹಂಗೆ. ಆಮೇಲೆ ಅಲ್ಲಿ ಓಪನ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬರೋ ಅಷ್ಟರಲ್ಲಿ 3 ಆಗೋಗ್ಬಿಟ್ಟಿತ್ತು. ಸೊ ಅದರಿಂದ ನಮಗೆ ಸ್ವಲ್ಪ ಟೈಮ್ ಲೇಟ್ ಆಯಿತು. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಆಮೇಲೆ 6:30 ಹಂಗೆ ಮನೆಗೆ ಹೊರಟ್ವಿ ಎಲ್ಲರೂ. ಸೊ ಇವತ್ತು ಏನಪ್ಪ ಅಂತಂದರೆ ಬರ್ಡೇ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಆ್ಯಂಡ್ ಇವತ್ತು ನನ್ನ ಬರ್ಡೇ. ಅದು ನಡೆದಿದ್ದು ಬಂದ್ಬಿಟ್ಟು 20th. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ನಂಗೆ ಸೆಲೆಬ್ರೇಟ್ ಮಾಡಿದ್ದು ಬಿಕಾಸ್ ಆಫ್ ಅವರು ಬ್ಯುಸಿ ಇರ್ತಾರೆ ಆ್ಯಂಡ್ ಅವ್ರು ಫ್ರೀ ಇರಲ್ಲ, ವೀಕ್ ಆಫ್ ಇರಲ್ಲ, ಎಲ್ಲರೂ ಜಾಬ್ಗೆ ಹೋಗ್ತಾರೆ. ಆ್ಯಂಡ್ ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡೋಣ, ನನ್ನ ಬರ್ಡೇ ಮುಗಿದ್ಮೇಲೆ ಪ್ಲ್ಯಾನ್ ಮಾಡೋಣ ಅಂತಂದರೆ ಅವತ್ತು ನನಗೆ ಕೆಲಸ ಇದೆ. ಸೊ ಅದಕ್ಕೋಸ್ಕರ ಅವತ್ತು
ಮೀಟ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ಪರವಾಗಿಲ್ಲ ಮುಂಚೆನೇ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಮೀಟ್ ಆದ್ವಿ, ಹೋದ್ವಿ. ಆ್ಯಂಡ್ ಆ್ಯಕ್ಚುಲಿ ನಾನು ಕೇಕ್ ಕಟ್ ಮಾಡಿಸ್ತಾರೆ ಅಂತೆಲ್ಲ ನಾನು ಟ್ರೀಟ್ ಕೊಡ್ಸೋಣ ಅಂತ ಕರ್ಕೊಂಡೋಗಿದ್ದೆ. ಆ್ಯಂಡ್ ಆಬ್ವಿಯಸ್ಲಿ ಆಶಿಕಾ ಕೇಕ್ ತಂದೆ ತೊಗೊಬರ್ತಾಳೆ, ಅವಳು ಕಟ್ ಮಾಡಿಸ್ತಾಳೆ, ಅದು ನಂಗೆ ಗೊತ್ತಿತ್ತು. ಆ್ಯಂಡ್ ನಮ್ಮಿಬ್ರು ಫ್ರೆಂಡ್ಶಿಪ್ ಬಂದು ಒಂದು 15 ಇಯರ್ಸ್ ಆಯಿತು, ಅಷ್ಟು ವರ್ಷದಿಂದ. ಆ್ಯಂಡ್ ಇವಾಗಂತೂ ತುಂಬ ಕನೆಕ್ಟ್ ಆಗಿದ್ದೀವಿ, ಅದು ಏನಂತ ಗೊತ್ತಿಲ್ಲ. ಆ್ಯಂಡ್ ನಮ್ಮಿಬ್ರು ಮಧ್ಯ ಒಂದು ಜಲಸ್ ಅನ್ನೋದಾಗಿರ್ಬೋದು ಏನೂ ಇಲ್ಲ. ಆ್ಯಕ್ಚುಲಿ ಹೇಳ್ತಾರೆ ಜಲಸ್ ಇರೋ ಫ್ರೆಂಡ್ಶಿಪ್ ಉಳಿಯಲ್ಲ ಅಂತ. ಆ್ಯಂಡ್ ನಾವಿಬ್ರು ಅದೇ ಥರನೇ, ನಮ್ಗೆ ಜಲಸ್ ಅನ್ನೋದೇ ಇಲ್ಲ. ಅವಳು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ನಾನು ಜಲಸ್ ಪಡಲ್ಲ, ನಾನು ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ಅವಳು ಜಲಸ್ ಪಡಲ್ಲ. ನಾವಿಬ್ರು ತುಂಬ ಪ್ರೇಸ್ ಮಾಡ್ಕೊತೀವಿ, ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಇವತ್ತು, ಆ್ಯಂಡ್ ನಿನ್ನ ಡ್ರೆಸ್ ಚೆನ್ನಾಗಿದೆ ಆ ಥರ ಎಲ್ಲ. ಅವಳು ನನಗೆ ಹಂಗೆ ಮಾಡ್ತಾಳೆ, ಅವಳು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಪ್ಪ ಅಂದ್ಬಿಟ್ಟು ನಾನು ಅದು ಕೋಪ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಸೊ ಆ ಥರ ನಮ್ಮಿಬ್ರು ಫ್ರೆಂಡ್ಶಿಪ್ ಆ ಥರ ಇದೆ. ಆ್ಯಂಡ್ ನಿಜವಾಗ್ಲೂ ಹೇಳ್ತಾರಲ್ವ, ಯಾರು ಎಷ್ಟೇ ಜನ ಫ್ರೆಂಡ್ಸ್ ಬಂದು ಹೋದ್ರೂ ಒಬ್ಬರು ಮಾತ್ರ ಇರ್ತಾರೆ ನಮ್ಮ ಲೈಫಲ್ಲಿ ಲೈಫ್ ಲಾಂಗ್ ಅಂತ. ಸೊ ಅದಕ್ಕೋಸ್ಕರ ನನಗೆ ಅನಿಸುತ್ತೆ ಆಶಿಕಾ ಲೈಫ್ ಲಾಂಗ್ ಇರ್ತಾಳೆ. ಬಿಕಾಸ್ ನಮ್ಮಿಬ್ರದ್ದು ಹೇಗಿದೆ ಅಂತಂದರೆ, ನಮ್ಮಿಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದ್ರೂ, ಇವಾಗ ನಾವು ಟೆಕ್ಸ್ಟ್ ಮಾಡಬೇಕಾದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದ್ರೂ ಕೂಡ ನಾವು ಎದುರುಗಡೆ ಸಿಕ್ಕಿದಾಗ ನಾವು ಮಾತಾಡ್ಬಿಡ್ತೀವಿ. ಅವಳು ಏನು ಅಂದ್ಕೊಂಡಿದ್ದಾಳೆ, ಅವಳು ಎಲ್ಲಿ ಅವಳನ್ನ ತಪ್ಪು ತಿಳ್ಕೊತೀನಿ ಅಂತ ಅವಳು ಮಾತಾಡ್ತಾ ಇರ್ತಾಳೆ, ನಾನು ಅವಳೆಲ್ಲಿ ನನ್ನ ತಪ್ಪು ತಿಳ್ಕೊತಾಳೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಸೊ ಆ ಥರ ಆಮೇಲೆ ನಾವು ಒಂದ್ಸರಿ ಸಿಕ್ಕಿ ನಾವು ಹಿಂಗೆ ಅಂತ ಹೇಳ್ಕೊಂಡಿದ್ದ ತಕ್ಷಣವೇ ನಮ್ಮದು ಪ್ರಾಬ್ಲಮೇ ಸಾಲ್ವ್ ಆಗಿ ಹೋಗ್ಬಿಡುತ್ತೆ. ಸೊ ಆ ಥರ ಫ್ರೆಂಡ್ಶಿಪ್ ನಮ್ಮದು. ಸೊ ಇವಾಗ ಆಶಿಕಾ ಮತ್ತು ಪ್ರತಿಮಾ ಇಬ್ಬರು ಕೂಡ ನನಗೆ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ಏನು ಗಿಫ್ಟ್ಸ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಓಕೆ, ಆಶಿಕಾ ಏನು ಗಿಫ್ಟ್ಸ್ ಕೊಟ್ಟಿದ್ದಾಳೆ ಅನ್ನೋದೇ ಇವಾಗ ನಾನು ಇಲ್ಲಿ ಹಾಕೊಂಡಿದ್ದೀನಲ್ಲ, ಬ್ಯಾಗಿ ಟೀ ಶರ್ಟ್, ಇದು ಕೂಡ ಆಶಿಕಾನಿಗೆ ಗಿಫ್ಟ್ ಮಾಡಿರೋದು. ಆ್ಯಂಡ್ ಇದರಲ್ಲಿ ಅವಳು ಕೊಟ್ಟಿರೋ ಗಿಫ್ಟ್ಸ್ ಇದೆ. ಇದು ಆ್ಯಕ್ಚುಲಿ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅದನ್ನು ಇದು ತೋರಿಸುತ್ತೆ, ಪೋರ್ಟ್ರೇ ಮಾಡುತ್ತೆ. ಲೈಕ್ ಏನೋ ಸ್ಕಿನ್ ಕೇರು, ಆಮೇಲೆ ನೇಲ್ ಪಾಲಿಶ್, ನಂಗೆ ನೇಲ್ ಪೇಂಟಿಂಗ್ಸ್ ಅಂದರೆ ತುಂಬ ಇಷ್ಟ, ನೇಲ್ ಪೇಂಟಿಂಗ್ ಅದು ಇದು, ಆ್ಯಂಡ್ ಮೇಕಪ್ಪು, ಲೈಕ್ ಆ ಥರನೇ ಇದೆ. ಸೊ ಅದಕ್ಕೆ ಅವಳು ಅಂತಿದ್ಲು, ನೋಡು ನಿನಗೆ ಯಾವ ಥರ ಬ್ಯಾಗ್ ಸಿಕ್ಕಿದೆ ಅಂತ. ಓಕೆ, ಇವಾಗ ಅವಳು ಕೊಟ್ಟಿರೋ ಗಿಫ್ಟ್ಸ್ ತೋರಿಸ್ತೀನಿ. ಆ್ಯಂಡ್ ಸೊ ಫಸ್ಟ್ ನಾನು ಟೀ ಶರ್ಟ್, ಆ್ಯಕ್ಚುಲಿ ಈ ಟೀ ಶರ್ಟ್ ಇದ್ದಿಲ್ಲ, ಇದು ಅವಳೇ ಕೊಟ್ಟಿದ್ದು. ಆ್ಯಂಡ್ ಈ ಟೀ ಶರ್ಟ್ 2 ಟೀ ಶರ್ಟ್ ಆರ್ಡ್ರು ಮಾಡಿದ್ಲು ಅಂತ ಅವಳು. ಸೊ ಅದೊಂದು ಟೀ ಶರ್ಟ್ ಮತ್ತು ಇದೊಂದು ಟೀ ಶರ್ಟು, 2 ಬ್ಯಾಗಿ ಟೀ ಶರ್ಟ್. ಆ್ಯಕ್ಚುಲಿ ನಾನು ಅವಳು ನಂಗೆ ಏನು ಗಿಫ್ಟ್ಸ್ ಕೊಟ್ಟಿದ್ದಾಳೆ ಅಂತ ಅಂದರೆ, ನಾನು ಯಾವುದು ತೊಗೊಳ್ಬೇಕು ಅಂತ ಅಂದ್ಕೊಂಡು ತೊಗೊಂಡಿರ್ಲಿಲ್ವೋ ಅದನ್ನೇ ಕೊಟ್ಟಿದ್ದಾಳೆ ಅವಳು. ಅದೊಂದು ಏನೋ ಗೊತ್ತಿಲ್ಲ, ಟೆಲಿಪತಿ ಇರಬೇಕು ಅನಿಸುತ್ತೆ. ನಾನು ಏನು ತೊಗೋಬೇಕು ಅಂದ್ಕೊಂಡು ತೊಗೊಂಡಿರ್ಲಿಲ್ವೋ ಅದನ್ನೇ ಅವಳು ಗಿಫ್ಟ್ ಮಾಡಿದ್ದಾಳೆ ನನಗೆ. ಸೊ ಇದನ್ನು ನಾನು ತೊಗೋಬೇಕು ಅಂತ ಈ ಥರ ಟೀ ಶರ್ಟ್ ತೊಗೋಬೇಕು ಅಂತ ತೊಗೊಂಡಿರಲಿಲ್ಲ. ಸೊ ಇದೆರಡು ಟೀ ಶರ್ಟ್ಸ್, ಇದೊಂದು ಮತ್ತು ಇದೊಂದು ಅವಳು ಕೊಟ್ಟಿದ್ದಾಳೆ. ಅದಾದಮೇಲೆ ನೆಕ್ಸ್ಟು ಒಂದು ವ್ಯಾಲೆಟ್ ಕೊಟ್ಟಿದ್ದಾಳೆ. ಈ ಥರ ಇದೆ, ಡೈಲಿ ಆಬ್ಜೆಕ್ಟ್ಸ್ದು ವ್ಯಾಲೆಟ್ ಕೊಟ್ಟಿದ್ದಾಳೆ. ನಂಗಂತೂ ಪಿಂಕ್ ಆಬ್ವಿಯಸ್ಲಿ ಎಲ್ಲ ಹುಡುಗಿರಿಗೂ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ನಂಗೆ ಓಕೆ, ನನಗೇನು ಈ ಕಲರೇ ಇಷ್ಟ ಇಲ್ಲ ಆ ಥರ ಎಲ್ಲ ಏನಿಲ್ಲ. ನಾನು ಎಲ್ಲ ಕಲರು ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಆ ಕಲರೆಲ್ಲ ನಾನು ಇಷ್ಟಪಡ್ತೀನಿ. ಸೊ ಇದನ್ನು ಕೊಟ್ಟಲು. ಅದಾದಮೇಲೆ ಜೀವ ಇಯರಿಂಗ್ ಕೊಟ್ಟಿದ್ದಾಳೆ. ನನಗೆ ಸ್ಟಡ್ಸ್ ಅಂದರೆ ತುಂಬ ಇಷ್ಟ ಆಯಿತಾ. ಸೊ ನಾನು ಅವಳಿಗೆ ಯಾವಾಗೋ ಹೇಳಿದೆ, ಅವಳು ಒಂದ್ಸತಿ ನಾವು ಮಾಲ್ಗೆ ಹೋದಾಗ ಅವಳು ಒಂದು ಇಯರಿಂಗ್ಸ್ದು ಇದು ತೊಗೊಂಡಿದ್ಲು, ಒಂದು ಫುಲ್ ಅದರಲ್ಲಿ ದೊಡ್ಡದು ಇಯರಿಂಗ್ಸು ಮತ್ತು ಸ್ಟಡ್ಸು ಎಲ್ಲ ಒಂದು ಸೆಟ್ ಇತ್ತು ಆಯಿತಾ. ಅದನ್ನು ತೊಗೊಂಡಿದ್ಲು. ಅವಾಗ ಅದು ನನ್ನ ಬ್ಯಾಗಲ್ಲಿ ಬಂದುಬಿಟ್ಟಿತ್ತು, ಅವಳು ಕೊಟ್ಟೇ ಇರಲಿಲ್ಲ ನಾನು. ಆಮೇಲೆ ಅವಳು ಮನೆಗೆ ಒಂದ್ಸತಿ ಬಂದಿದ್ಲು, ಅವಾಗ ಅವಳಿಗೆ ನೆನ್ಪು ಮಾಡಿಕೊಂಡು ನಿಂದು ಇಯರಿಂಗ್ಸ್ ಇಲ್ಲೇ ಬಿಟ್ಟಿದ್ಯಾ ತಗೋ ಅಂತ ಕೊಟ್ಟೆ. ಅವಾಗ ಅವಳು ನನಗೆ ಈ ಸ್ಟಡ್ಸ್ ನಾನು ಹಾಕ್ಕೊಳ್ಳಲ್ಲ, ನೀನೇ ಇಟ್ಕೊ ಅಂತ ಅಂದ್ಲು. ಅವಾಗ ನಾನು ಆ ಸ್ಟಡ್ಸ್ ನಾನೇ ಇಟ್ಕೊಂಡೆ. ಅವಾಗ ಹೇಳಿದೆ ನಂಗೆ ಸ್ಟಡ್ಸ್ ಅಂದರೆ ತುಂಬ ಇಷ್ಟ, ಬಿಕಾಸ್ ನಾನು ಸ್ಟಡ್ಸ್ ಬಿಟ್ಟರೆ ಬೇರೆ ಏನೂ ಹಾಕಲ್ಲ ಅಂತ. ಅಂದರೆ ಟ್ರೆಡಿಷ್ನಲ್ಗಾದರೆ ನಾನು ಹಾಕ್ತೀನಿ, ಜುಮ್ಕಾಸ್ ಎಲ್ಲ ಹಾಕ್ತೀನಿ. ಬಟ್ ಬೇರೆ ಜೀನ್ಸ್ ಆಗಿರ್ಬೋದು, ಶಾರ್ಟ್ ಡ್ರೆಸ್ಸಸ್ ಆ ಥರದಕ್ಕೆಲ್ಲ ನಾನು ಸ್ಟಡ್ಸೇ ಹಾಕೋದು. ಆ್ಯಂಡ್ ನಾರ್ಮಲ್ ಡೈಲಿ ಯೂಸ್ಗೂ ನಾನು ಸ್ಟಡ್ಸೇ ಹಾಕೋದಂತ. ಸೊ ಅದಕ್ಕೋಸ್ಕರ ಅವಳು ಇದನ್ನು ತಂದುಕೊಟ್ಟಿದ್ದಾಳೆ. ಆ್ಯಂಡ್ ಇದು ಸಕ್ಕತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅವಳು ನನಗೆ ಕೊಡ್ತಾಳೆ ಗೊತ್ತಾ ಬಾಕ್ಸು, ಅದೆಲ್ಲನೂ ತುಂಬ ಕ್ಯೂಟಾಗಿರುತ್ತೆ. ನನಗೆ ಅದನ್ನು ಬಿಸಾಕಕ್ಕೆ ಮನ್ಸು ಬರಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಇದು ಅಷ್ಟೇ ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪ್ಲಮ್ದು ಬಾಡಿ ಲವಿಂಗ್ ಬಾಡಿ ಮಿಸ್ಟ್ ಕಟ್ಟಿದ್ದಾಳೆ. ಆ್ಯಂಡ್ ಸ್ಮೋಕಿಂಗ್ ವೆನಿಲಾ, ನನಗೆ ವೆನಿಲಾ ಫ್ಲೇವರ್ ಅಂದರೆ ನಂಗೆ ಎಷ್ಟಿಷ್ಟ ಅಂತಂದರೆ ಅದ್ರ ಸ್ಮೆಲ್ಲು ನಂಗೆ ತುಂಬ ಸ್ಮೆಲ್, ಈಗ ವೆನಿಲಾ ಎಸೆನ್ಸ್ ಎಲ್ಲ ಬರುತ್ತಲ್ಲ ಅದು ಸ್ಮೆಲ್ ತೊಗೊತಾ ಇರ್ತೀನಿ. ವಾವ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಒಂಥರ ಫ್ರೆಶ್ ಆಗಿರುತ್ತೆ ಇದು ಸ್ಮೆಲ್ಲು. ಸೊ ಅದಕ್ಕೋಸ್ಕರ ತಂದುಕೊಟ್ಲು. ಆ್ಯಂಡ್ ನಾನು ಟ್ರೈ ಮಾಡಿದೆ ಆಲ್ರೆಡಿ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇದು ಬಾಕ್ಸು ಅಲ್ಲಿದೆ, ತೊಗೊಬರ್ತೀನಿ. ದಿಸ್ ಇಸ್ ಹೌ ಇಟ್ ಈಸ್, ಇದು ಬಾಕ್ಸು. ಸೊ ತೆಗ್ದಿಟ್ಟಿದ್ದೆ, ಯೂಸ್ ಮಾಡಿದ್ನಲ್ಲ ಅಲ್ಲಿಟ್ಟಿದೆ. ಸೊ ಇದು ತುಂಬ ಚೆನ್ನಾಗಿದೆ, ಸ್ಮೆಲ್ ಮಾತ್ರ ನಂಗೆ ಸಿಕ್ಕಾಬಟ್ಟೆ ಇಷ್ಟ.
ರಿಫ್ರೆಶಿಂಗ್ ಆಗಿದೆ. ಗಮ್ ಅಂತ ಇದೆ ಸ್ಮೆಲ್ಲು. ಚೆನ್ನಾಗಿ ವಾವ್, ನಿಜವಾಗ್ಲೂ ಸಕ್ಕತ್ತಾಗಿದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದನ್ನು ಗಿಫ್ಟ್ ಕೊಟ್ಟಿದ್ದಾಳೆ. ಅದಾದಮೇಲೆ ನೆಕ್ಸ್ಟು ಇದು ಮೇನ್ ಗಿಫ್ಟ್ ಅಂತೆ. ಅವಳು ನಾನು ತುಂಬ ಈ ಗಿಫ್ಟ್ನ ಇಷ್ಟಪಟ್ಟೆ. ನಾನು ಪ್ಯಾಕಿಂಗ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಅವಳು ಕೊಟ್ಟಿದ ತಕ್ಷಣ ನಂಗೆ ಅಳುನೇ ಬರೋಂಗೆ ಆಗೋಗ್ಬಿಡ್ತು. ಬಿಕಾಸ್ ನಾನು ಇದಕ್ಕೆ ನಾನು ಅಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ. ಸೊ ನೋಡಿ, ಆಶಿಕನ ಮೆಸೇಜ್ ಕೂಡ, ಅವಳದು ಮೆಸೇಜ್ ಬರ್ತಾ ಇದೆ ಫೋನಲ್ಲಿ. ಕೃಷ್ಣಂಗೆ ನಾನು ಅಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದೀನಿ. ಆಮೇಲೆ ರಾಧೆಗೂ ಅಷ್ಟೇ. ಆ್ಯಂಡ್ ಇನ್ನೊಂದೇನೆಂದರೆ ನಂಗೆ ರಾಧೆ ಕೃಷ್ಣ ಒಂದಾಗಿಲ್ಲ ಅನ್ನೋದು ನಂಗೆ ಸಿಕ್ಕಾಪಟ್ಟೆ ಬೇಜಾರಿದೆ. ಅದನ್ನು ನಾನು ಅವಳ ಹತ್ರ ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರಿಬ್ರು ಒಂದಾಗಬೇಕಿತ್ತು, ಅವ್ರು ಒಂದಾಗೋ ಥರ ಇರಬೇಕಿತ್ತು, ಲೈಫು ಅಷ್ಟು ಚೆನ್ನಾಗಿರ್ತಿತ್ತು ಅಂತ. ಸೊ ಅದಕ್ಕೋಸ್ಕರ ಅವಳು ಕೃಷ್ಣ ಒಂದನೇ, ನಂಗೆ ಕೃಷ್ಣ ತುಂಬ ಇಷ್ಟ ಅಂತ ಕೃಷ್ಣ ಒಂದನೇ ಕೊಡಬೇಕು ಅಂತಿದ್ಲಂತೆ. ಆದರೆ ನಾನು ರಾಧೆ ಮತ್ತು ಕೃಷ್ಣ ಯಾವಾಗಲೂ ಒಂದಾಗಿರಬೇಕು ಅಂತ ನಾನು ಇಷ್ಟಪಡ್ತೀನಲ್ಲ. ಸೊ ಅದಕ್ಕೆ ರಾಧಾ ಕೃಷ್ಣ ಇಬ್ಬರದು ಒಟ್ಟಿಗೆ ಇರೋದು ನನಗೆ ಈ ಥರ ಇದು ಕೊಟ್ಟಿದ್ದಾಳೆ. ಆ್ಯಂಡ್ ಇದು ರೇಡಿಯಮ್ದು ಆ್ಯಂಡ್ ಲೈಟ್ ಬರುತ್ತೆ ಇದು. ಆ್ಯಂಡ್ ನಂಗಂತೂ ತುಂಬ ಇಷ್ಟ ಇದು. ಕೃಷ್ಣ ಅಂದರೆ ಮೈ ಫೇವ್ರೆಟ್, ರಾಧೆನೂ ಅಷ್ಟೇ ಮೈ ಫೇವ್ರೆಟ್. ಅವರಿಬ್ಬರೂ ನಾನು ಯಾವಾಗಲೂ ರಾಧೆ ಕೃಷ್ಣ ಅಂತೀನಿ. ಬರೀ ಕೃಷ್ಣ ಅನ್ನಲ್ಲ, ರಾಧೆ ಕೃಷ್ಣ ಅಂತಲೇ ಅನ್ನೋದು. ಸೊ ಅದಕ್ಕೋಸ್ಕರ ರಾಧಾ ಕೃಷ್ಣ ಕೊಟ್ಟಿದ್ದಾಳೆ. ಸೊ ಆಬ್ವಿಯಸ್ಲಿ ನನಗೆ ಇದು ನೋಡಿದ ತಕ್ಷಣ ನನಗೆ ಒಂಥರ ಅಳು ಬರೋಂಗಾಯಿತು. ಬಿಕಾಸ್ ಅದು ಅಷ್ಟು ಕನೆಕ್ಟ್ ಆಗಿದ್ದೀನಿ ನಾನು ರಾಧೆ ಕೃಷ್ಣಗೆ. ಸೊ ಅದಕ್ಕೋಸ್ಕರ. ಅದಾದಮೇಲೆ ಇನ್ನೊಂದು ಕೊಟ್ಟಿದ್ದಾಳೆ, ಒಂದು ನಿಮಿಷ, ಅದು ಅಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ, ತಗೊಬರ್ತೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಹೀಲ್ಸು. ನಾನು ಈಚೆ ಇಟ್ಟಿದ್ದೆ ಅದನ್ನು. ಇದು ಆ್ಯಕ್ಚುಲಿ ಏನೇ ಅಂತ ಅಂದರೆ ನಾನು ಒಂದು ಡ್ರೆಸ್ಸು ಡಿಸೈನ್ ಮಾಡಿಸ್ಕೊತಾ ಇದ್ದೀನಿ ನನ್ನ ಬರ್ತಡೇಗೆ ಅಂತ ಹೇಳಿದ್ದೆ. ಅವಳು ಕಳಿಸಿದ್ದೆ. ಸೊ ಅದಕ್ಕೆ ಮ್ಯಾಚಿಂಗ್ ಇರಲಿ ಅಂತ ಹೇಳಿಬಿಟ್ಟು ಈ ಸ್ಲಿಪ್ಪನ್ನು ತಂದುಕೊಟ್ಲು. ಆ್ಯಂಡ್ ಅವಳಿಗೆ ಭಯ ಆಗಿಬಿಟ್ಟಿತ್ತು, ಈ ಸೈಜ್ ನನಗೆ ಆಗುತ್ತಾ ಇಲ್ವಾ ಅಂತ. ಅವಳು ಅದಕ್ಕೆ ಫಸ್ಟೇ ನನಗೆ ಕೇಳಿದ್ಲು ಸ್ಲಿಪ್ಪರ್ ಸೈಜ್ ಏನು ಅಂತ. ನಾನು 39-40 ಆ ಥರ ಆಗುತ್ತೆ ಅಂತ ಹೇಳಿದೆ. ಸೊ ಆಗಿದ್ರೆ ಬಿಡು ಅಂತ ಅಂದಿದ್ದು. ನಂಗೆ ಗೊತ್ತಿತ್ತು ಒಟ್ಟಿನಲ್ಲಿ ಏನೋ ಒಂದು ಸ್ಲಿಪ್ಪರ್ ಇದ್ದೇ ಇದೆ. ಲೈಕ್ ಫುಟ್ವೇರ್ ಅವಳು ಸೈಜ್ ಕೇಳಿದ್ಮೇಲೆ ಗೊತ್ತಿರುತ್ತೆ. ಸೊ ಇಷ್ಟು ಗಿಫ್ಟ್ಸ್ ಆಶಿಕಾ ಕೊಟ್ಟಿರೋದು ನನಗೆ. ಆಮೇಲೆ ಚಾಕ್ಲೇಟ್ ಕೂಡ ಕೊಟ್ಟಿದ್ದಾಳೆ. ಇದು ಜಸ್ಟ್ ಬೇಕ್ದು, ಇನ್ನೂ ಇತ್ತು. ನಿತಿನೇ ಎತ್ಕೊಂಡು ತಿಂತಾ ಇದ್ದಾರೆ. ಕೊಡು ಅಂತ. ಅವ್ರು ಸ್ವಲ್ಪ ಚಾಕ್ಲೇಟ್ ಜಾಸ್ತಿ ತಿಂತಾರೆ. ಸೊ ಅದಕ್ಕೋಸ್ಕರ ನಾನು ತಿಂತೀನಿ, ಅವರು ತಿಂತಾರೆ. ಆ್ಯಂಡ್ ಅವ್ರು ತುಂಬ ಜಾಸ್ತಿ ಚಾಕ್ಲೇಟ್ ತಿಂತಾರೆ, ನನಗಿನ್ನ ಜಾಸ್ತಿ ತಿಂತಾರೆ. ಸೊ ಅದಕ್ಕೋಸ್ಕರ ಎತ್ಕೊಂಡು ತಿಂದ್ಬಿಟ್ಟಿದ್ದಾರೆ. ಸೊ ಇದು. ಆಮೇಲೆ ಇನ್ನೊಂದು ಬೊಕ್ಕೆ ಕೂಡ ಕೊಟ್ಟಿದ್ಲು, ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಒಂದು ನಿಮಿಷ ತರ್ತೀನಿ. ಇದು ಆಗಲೇ ಸ್ವಲ್ಪ ಒಂಥರ ಇದಾಗಿದೆ. 3 days ಆಯ್ತಲ್ವಾ. 21st 22nd ಸಂಡೇ 21st. ಈ ಸಂಡೇ ಆ್ಯಕ್ಚುಲಿ ನಾವು ಮೀಟ್ ಮಾಡಿದ್ದು 20th ಅಲ್ಲ, 21st ನಾವು ಮೀಟ್ ಆಗಿದ್ದು. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆಮೇಲೆ ಅವಳು ಬೇಜಾರು ಮಾಡ್ಕೊತಿದ್ಲು, 5 flowers ಇತ್ತು, ಅವ್ರು ಬರೀ 3 flowers ಕೊಟ್ಟಿದ್ದಾರೆ ಅಂತ. ಬಟ್ ಇದು ಕ್ಯೂಟಾಗಿದೆ, ನಂಗೆ ಇದು ಇಷ್ಟ ಆಯಿತು, ಚೆನ್ನಾಗಿದೆ ಇದು. ಅದಾದಮೇಲೆ ಇಷ್ಟು ಆಶಿಕಾ ಕೊಟ್ಟಿದ್ದು. ಆ್ಯಂಡ್ ಕೇಕ್ ಕೂಡ ತೊಗೊಂಬಂದು ಕಟ್ ಮಾಡಿಸಿದ್ಲು. ನನಗೆ ಗೊತ್ತಿತ್ತು ಅವಳು ಗಿಫ್ಟ್ಸ್ ಕೊಡ್ತಾಳೆ ಅಂತ. ನಮ್ಮಿಬ್ರದ್ದು ಅದೊಂದಿದೆ ಗಿಫ್ಟ್ಸ್ ಕೊಡೋದು. ಅದೇನೋ ನಮ್ಮಿಬ್ರಿಗೂ ಖುಷಿ, ಅವಳಿಗೆ ನಾನು ಕೊಡ್ಸೋದು, ನನಗೆ ಅವಳು ಕೊಡ್ಸೋದು ಆ ಥರ. ಮತ್ತು ಇನ್ನೊಂದೇನಂದ್ರೆ ಆಶಿಕಾ ಏನು ಮಾಡ್ತಾಳೆ, ರ್ಯಾಂಡಮ್ ಆಗಿ ಅವಳಿಗೇನೋ ನನಗೆ ಕೊಡಬೇಕು ಅಂತ ಅನಿಸ್ಬಿಡುತ್ತೆ, ಅದೇನೋ ಕಾಣಿಸ್ಬಿಡೋದು ಅವಳಿಗೆ. ಅವಳು ಅದನ್ನು ತೊಗೊಂಡ್ಬಂದ್ಬಿಟ್ಟು ಇದು ನಾನು ಅಂದ್ಕೊಂಡಿದ್ದೆ ನಿಂಗೆ ಕೊಡಬೇಕು ಅಂತ ಕೊಟ್ಬಿಡ್ತಾಳೆ ಆ ಥರ ಅವಳು. ಸೊ ಇಷ್ಟು ಕೊಟ್ಟಲು. ಇದಾದಮೇಲೆ ಇಷ್ಟು ಆಶಿಕನ್ ಗಿಫ್ಟ್ಸ್. ಥ್ಯಾಂಕ್ ಯು ಸೋ ಮಚ್ ಆಶಿಕಾ. ಸೊ ಇವಾಗ ನೆಕ್ಸ್ಟು ಪ್ರತಿಮಾ ಏನು ಗಿಫ್ಟ್ಸ್ ಕೊಟ್ಟಲು ಅಂದರೆ, ಸೊ ಪ್ರತಿಮಾ ಕೊಟ್ಟಿದ್ದ ಗಿಫ್ಟ್ ಬಂದುಬಿಟ್ಟು ನಂದು ಮತ್ತು ನಿತಿನ್ದು ಫೋಟೋ ಫ್ರೇಮ್ ಇದೆ. ಆ್ಯಂಡ್ ಅದನ್ನು ಕಸ್ಟಮೈಸ್ ಮಾಡಿಸಿದ್ದಾಳೆ. ಆ್ಯಂಡ್ ಇದು ತುಂಬ ಕ್ಯೂಟಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು. ಇದನ್ನು ಕೊಟ್ಟಿದ್ದಾಳೆ. ಆ್ಯಂಡ್ ಈ ಪಿಕ್ ಮಾತ್ರ ನನ್ನ ಫೇವ್ರೆಟ್ ಪಿಕ್ ಇದು. ಆ್ಯಂಡ್ ಇದನ್ನು ಅವಳು ಪಾಪ ಆ್ಯಕ್ಚುಲಿ ಅವಳದ ಫೋಟೋ ಇರಲಿಲ್ಲ, ಅವಳು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ನಾನು ಪೋಸ್ಟ್ ಮಾಡಿದೆ. ಸೊ ಅದನ್ನು ನೋಡಿ ಅದರಲ್ಲಿ ತಗೊಂಡು ಮಾಡಿಸಿದ್ದಾಳೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂತಂದರೆ ಇಲ್ಲಿ ಲೈಟ್ ಕೂಡ ಬರುತ್ತೆ. ಇಲ್ಲಿ ಸೈಡಲ್ಲಿ ಯಾವ ಥರ ಇದೆ ಅಂತ ನಾನು ವಿಡಿಯೋ ಇಲ್ಲಿ ಹಾಕ್ತೀನಿ, ವಿಡಿಯೋ ಆರ್ ಫೋಟೋ ಎರಡರಲ್ಲಿ ಬಂದಿಲ್ಲ ಹಾಕ್ತೀನಿ, ಯಾವ ಥರ ಲೈಟ್ ಬಂದರೆ ಯಾವ ಥರ ಇರುತ್ತೆ ಅಂತ. ಸೊ ಇದು ಬಂದು ಪ್ರತಿಮಾ ಕೊಟ್ಟಿದ್ದು. ನನಗಂತೂ ತುಂಬ ಇಷ್ಟ ಆಯಿತು ಈ ಗಿಫ್ಟ್ ಕೂಡ. ಸೊ ಇಷ್ಟು ಗಿಫ್ಟ್ಸ್ ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ಆಬ್ವಿಯಸ್ಲಿ ಬರ್ಡೇಗಂದರೆ ಗಿಫ್ಟ್ಸ್ ಅಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಖುಷಿ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಇಷ್ಟೇ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಆಗ ನಾನು ಏನೇ ವೀಡಿಯೋಸ್ ಹಾಕೋರು ನಿಮ್ಮ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ಯಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.